ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಈಗ ಟೈಮ್ ಬಂದು ಹತ್ತತ್ರ 10 ಗಂಟೆ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ, ಕಾಫಿ ಟೀ ಎಲ್ಲ ಆಗೋಯ್ತು. ಬನ್ನಿ ಇವಾಗ ಹೋಗಿ ದೇವರಿಗೆ ಕೈ ಮುಗಿದು ತಿಂಡಿ ಏನು ಅಂತ ನೋಡೋಣ. ಬನ್ನಿ. ನಾ ಹಾಕೋತೀನಿ ಗೈಸ್. ಬನ್ನಿ ಫಸ್ಟು ನಾವು ದೇವರಿಗೆ ಪೂಜೆ ಮಾಡೋಣ, ಕೈ ಮುಕ್ಕೊಳ್ಳೋಣ, ಆಮೇಲೆ ತಿಂಡಿ ತಿನ್ನೋಣ. ಆ್ಯಕ್ಚುಲಿ ಈ ಪೂಜೆ ಅಮ್ಮ ಆಲ್ರೆಡಿ ಮಾಡಿದ್ದಾರೆ. ಸೊ ನಾವು ಬರೀ ಕೈ ಮುಕ್ಕೊಂಡು ಹೋಗೋಣ. ನೋಡಿ ಗೈಸ್, ಇಷ್ಟೇ ಕೊಟ್ಟಿರೋದು. ಇದನ್ನೇ ಹೇಳೋದು ನಾನು, ಇನ್ನೇನು ಹೇಳಿ ನಾನು. ಗೈಸ್, ನಮ್ಮನೆ ಇವತ್ತು ಪೂರಿ ಉಪ್ಪಿಟ್ಟು ಅಂದರೆ ನನಗೆ ತುಂಬ ಇಷ್ಟ. ಸೊ ನೀವೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ ಏನು ಅಂತ. ಅದೇ ಮಂಡಕ್ಕಿ ಇರುತ್ತಲ್ಲ, ಅದರಲ್ಲಿ ಮಾಡಿರೋ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ತಿಂಡಿಗೂ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ನಮ್ಮನೆ ಇವತ್ತು ನಮ್ಮಮ್ಮ ತಿಂಡಿಗೆ ಮಾಡಿದ್ದಾರೆ, ಸ್ವಲ್ಪ ಡಿಫ್ರೆಂಟಾಗಿ ಲೈಟಾಗಿ ಇರಲಿ ಅಂತ. ಬಟ್ ನಾನು ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲ, ಸೊ ಹಾಗಾಗಿ ನನಗೆ ಸ್ವಲ್ಪ ಶಾರ್ಟೇಜ್ ಹೊಡಿತು. ಯಾಕೆ ಅಂದರೆ ಬೇಗ ಚೆನ್ನಾಗಿದೆ ಅಂದ್ಬಿಟ್ಟು ಬಿಸಿದು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಕೂತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಕಮ್ಮಿ ಆಯಿತು. ಇಟ್ಸ್ ಓಕೆ ಅಂದ್ಕೊಂಡು ತಿಂತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಜಾರು ಆಯಿತು, ಕಮ್ಮಿ ಕೊಟ್ಟಿದ್ದಾರೆ ನನಗಿವತ್ತು ಅಂತ. ಸೊ ಅದನ್ನು ಆ್ಯಕ್ಚುಲಿ ನಾನು ನೋಡಿ ಗೈಸ್ ಇಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳೋಣ ಅಂತ ಹೋದೆ. ಮತ್ತು ನಮ್ಮಮ್ಮ ಅಲ್ಲೇ ಏನದು ಅದಂಗೆಲ್ಲ ನನಗೆ ನಮ್ಮ ಮನೆ ವಿಷಯ ಹಾಕೋದು ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಬಿಡಾಕ್ದೆ, ಏನಾದರೂ ಮಾಡ್ಕೊಳ್ಳಿ ಅಂತ. ನಾನೇನೋ ಸುಮ್ಮನೆ ಏನಿದೆ ರಿಯಲ್ ಫ್ಯಾಕ್ಟ್ ಹಾಗೆ ಹೇಳೋಣ ಅಂತ ನಾನು ಅಂದ್ಕೊಂಡ್ರೆ, ಅವರಿಗೆ ಆ್ಯಕ್ಚುಲಿ ಈ ರೀತಿ ಶಾರ್ಟೇಜ್ ಆಗಿದೆ ಅದೆಲ್ಲ ಹೇಳೋದು ಇಷ್ಟ ಆಗಲ್ಲ. ಬಟ್ ಇರೋದಿದ್ದಂಗೆ ಹೇಳಿದ್ರೆ ಏನಾಗುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಅವರಿಗೆ ಏನೋ ಒಂಥರ ಏನೋದು ಕಮ್ಮಿ ಇಂಥದ್ದನ್ನೆಲ್ಲ ಅವರು ಹೇಳ್ಕೊಳೋಕೆ ಇಷ್ಟಪಡಲ್ಲ. ಯಥೇಚ್ಛವಾಗಿರೋದು ಹೇಳೋಕೆ ಪಡ್ತಾರೋ ಹೊರತು ಕಮ್ಮಿ ಅನಿಸಿದ್ದನ್ನು ಹೇಳೋಕೆ ಇಷ್ಟಪಡಲ್ಲ. ಸೊ ಇದು ನಮ್ಮನೆ ಅಂತ ಅಲ್ಲ, ತುಂಬ ಜನದ ಮನೆ ಎಲ್ರಿಗೂ ಇರೋವಂಥ ಫೀಲು. ಇರೋದನ್ನು ತೋರಿಸ್ಕೋಬೇಕು, ಇಲ್ದಿರೋದನ್ನು ಯಾಕೆ ತೋರಿಸ್ಕೋಬೇಕು, ಇಲ್ದೇ ಇರೋ ಥರನೇ ಇರ್ಬೋದಲ್ಲ ಅನ್ನೋ ಥರ. ಬಟ್ ಇಲ್ದಿರೋದನ್ನು ತೋರಿಸ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಇಲ್ದಿರೋದನ್ನು ಇಲ್ಲ ಅಂತ ಹೇಳೋಕ್ಕೆ ಯಾಕೆ ಹಂಚ್ಕೋಬೇಕು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ಗೈಸ್, ಇವತ್ತು ಈ ಬಟ್ಟೆ ಹಾಕೋತಾ ಇದ್ದೀನಿ. ಹೊಸ ಬಟ್ಟೆ ಹಾಕೊಳ್ಳೋ ಬ್ಯಾಡ್ವೋ ಅಂತ ಥಿಂಕ್ ಮಾಡ್ತಾ ತೆಗಿಯೋಣಲ್ಲ ಟ್ಯಾಗು. ಈ ಬಟ್ಟೆ ಬಗ್ಗೆ ಹೇಳಬೇಕು ಅಂದರೆ, ಈ ಬಟ್ಟೆ ತೊಗೊಂಡು 2 ಇಯರ್ಸ್ ಆಯಿತು. ಇವತ್ತಿನ ತನಕ ಹಾಕಿರಲಿಲ್ಲ, ಕಾಲ ಕೂಡ ಬಂದಿರಲಿಲ್ಲ. ಯಾವುದು ಯಾವಾಗ ಅಂತ ಗೊತ್ತಾಗಲ್ಲ ಅಲ್ಲ. ಸೊ ಯಾವಾಗಲೂ ಹಾಗೇ ನನ್ನ ವಿಷಯದಲ್ಲಿ, ನನ್ನ ಬಟ್ಟೆ ಯಾವುದೇ ಹೊಸದು ತೊಗೊಂಡ್ರು ಸಡನ್ನಾಗಿ ವೇರ್ ಮಾಡಲ್ಲ. ಬನ್ನಿ ರೆಡಿ ಆಗೋಣ. ಒಂದು ಫಂಕ್ಷನ್ ಇದೆ ಇವತ್ತು, ನಮ್ಮ ರಿಲೇಟಿವ್ ಮನೆ ಎಂಗೇಜ್ಮೆಂಟು. ಸೊ ಬನ್ನಿ ಬೇಗ ರೆಡಿ ಆಗೋಣ. ಈ ಡ್ರೆಸ್ಸಲ್ಲಿ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಎಲ್ಲರೂ ಈ ಡ್ರೆಸ್ ಲಿಂಕ್ ಕೊಡಿ ಅಂತ ಹೇಳ್ತಾಯಿದ್ರು. ಬಟ್ ಲಿಂಕ್ ಕೊಡೋಕ್ಕೆ ಲಿಂಕ್ ಇದ್ದರೆ ತಾನೇ ಕೊಡೋಕ್ಕಾಗೋದು. ಆ್ಯಕ್ಚುಲಿ ಇದು ನಾನು ತಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ಗೈಸ್ ನೋಡಿ, ನನ್ನ ಔಟ್ಲುಕ್ ಹೇಗಿದೆ ಗೈಸ್? ನೋಡಿ, ಸಿ ಮೈ ಔಟ್ಲುಕ್. ಬನ್ನಿ ಇವಾಗ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ, ಕ್ರೀಮ್ ಹಾಕ್ಕೊಳ್ಳೋಣ. ಎಲ್ಲರೂ ಈ ಡ್ರೆಸ್ ಲಿಂಕ್ ಕೇಳ್ತಾಯಿದ್ರು, ಬಟ್ ನಿಮಗೆಲ್ಲ ಹೇಳ್ದೆ ಅಲ್ಲ, ಇದು ನಾನು ತಗೊಂಡಿದ್ದು ವೆಸ್ಟ್ ಸೈಡಲ್ಲಿ, ಜಾಲಹಳ್ಳಿ ಕ್ರಾಸಲ್ಲಿ. ಹೀಗೆ 2 ಇಯರ್ಸ್ ಬ್ಯಾಕ್ ಅಚ್ಚುನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಆವಾಗ ನಾನು ಹಚ್ಚು ಹೋಗಿ ತಗೊಂಡಂಥ ಡ್ರೆಸ್ ಇದು. ಸೊ ಅವಳಿಗಂತೂ ತುಂಬ ಇಷ್ಟ, ನನಗೆ ವೆರೈಟಿ ಡ್ರೆಸ್ಸಸ್ ಹಾಕಿಸ್ಬೇಕು ಅಂತ. ಅವಳು ಇದು ತಗೋಶ್ವೆ ಅದು ತಗೋಶ್ವೆ ಅಂತ ಹೇಳ್ತಾ ಇರ್ತಾಳೆ. ಬಿಕಾಸ್ ಅವಳು ಹೀಗೆಲ್ಲ ಬಟ್ಟೆ ಹಾಕಲ್ಲ. ಬಟ್ ಅವಳಿಗೆ ನನಗೆ ಚಂದ ಬಟ್ಟೆ ಹಾಕ್ಸೋಕ್ಕೆ ಅವಳಿಗೆ ಇಷ್ಟ. ಫೈನಲಿ ನೋಡಿ, ಈ ರೀತಿ ರೆಡಿ ಆಗಿದ್ದೀನಿ. ನೋಡಿ
ಏನು ಮಾಡ್ತಾ ಇದೀಯಾ? ಗೈಸ್ ಹೇಗೆ ಕಾಣ್ತಾ ಇದ್ದೀನಿ? ರೆಡಿ ಆದಮೇಲೆ ಒಂದೆರಡು ಫೋಟೋ ಹಾಗೆಯೇ ಸೆಲ್ಫಿ ವಿಡಿಯೋ ಕ್ಯಾಪ್ಚರು ಎಲ್ಲ ಮಾಡಿದೆ. ಸೊ ಈಗ ಹೊರಟಿದ್ದೀವಿ. अब टोपी ಯಾಕೆ ತೆಗೀರಿ? ನಮ್ಮಮ್ಮಗೆ ಫುಲ್ ನಮ್ಮ ಅಪ್ಪ ಮೇಲೆ ಸಿಟ್ಟು. ಗೈಸ್ ಮನೇಲಿ ಎರಡೆರಡು ಕಾರ್ ಇಟ್ಕೊಂಡು ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನೋಡಿ ಆ ರೀತಿ ರೆಡಿ ಆಗಿದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿ ಕೆಂಪುಗೆ. ನಾನು ಈ ರೀತಿ ರೆಡಿ ಆಗಿದ್ದೀನಿ ನೋಡಿ. ಅಪರೂಪಕ್ಕೆ ರೆಡಿ ಆದ್ರೆ ಚೆನ್ನಾಗಿ ಕಾಣ್ತೀನಿ ಅಂತ. ನಮ್ಮಮ್ಮಗೆ ನಮ್ಮಪ್ಪ ಕಾರ್ ತೆಗಿಲಿಲ್ಲ ಅಂತ ಸಿಟ್ಟು. ಇಷ್ಟೊಂದು ರೆಡಿ ಆಗಿಬಿಟ್ಟು ಬಿಸಿಲಲ್ಲಿ ಬೈಕಲ್ಲಿ ಹೋಗ್ಬೇಕಾ ಅಂತ. ಆದರೆ ನಮ್ಮಪ್ಪ ಅಲ್ಲಿ ಹೋದ್ಮೇಲೆ ಕ್ರೌಡ್ ಇರುತ್ತೆ, ಸೊ ಅಲ್ಲಿ ಎಲ್ಲೋ ನಿಲ್ಲಿಸಿ ಮಂಟಪಕ್ಕೆ ಹೋಗೋದಕ್ಕಿಂತ ಮನೆಯಿಂದ ಸ್ಕೂಟಿಲಿ ಬೈಕಲ್ಲಿ ಹೋದರೆ ಬೆಸ್ಟ್ ಅಲ್ವಾ ಅಂತ ನಮ್ಮಪ್ಪ. ಬಟ್ ನಮ್ಮಮ್ಮಂಗೆ ಕಾರಲ್ಲಿ ಢೊಯ್ ಅಂತ ಹೋಗಬೇಕು ಅಂತ. ಹೋಗಲಿ ಅಂದ್ಬಿಟ್ಟು ನಮ್ಮಮ್ಮನೇ ಅಡ್ಜಸ್ಟ್ ಮಾಡಿಕೊಂಡ್ರು. ಯಾವಾಗಲೂ ನಿಮ್ಮ ಬುದ್ಧಿ ತೋರಿಸ್ತೀರಾ ಅಂತ. ಸೊ ಎಲ್ಲರೂ ಬಂದ್ವಾ. ಇಲ್ಲಿ ಬಂದಾಗ ನೋಡಿ ಅರೇಂಜ್ ಮಾಡಿದ್ದಾರೆ. ಕಬ್ಬಿನ ಹಾಲು ಇತ್ತು. ಬಂದವ್ರ ಗೆಸ್ಟಿಗೆಲ್ಲ ಏನದು ಇವ್ರ ಕಡೆಯಿಂದ ಸೊ ಪಾನೀಯ. ನಮ್ಮಪ್ಪ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಬಿಕಾಸ್ ಇಲ್ಲಿ ಕ್ರೌಡ್ ಇದ್ದರೆ ಎಲ್ಲೋ ಗಾಡಿ ನಿಲ್ಲಿಸ್ಬೇಕು, ಮತ್ತೆ ನೆಡ್ಕೊಂಡು ಮತ್ತೆ ಆ ಬಿಸಿಲಲ್ಲಿ ಬರಬೇಕಲ್ಲ ಅಂತ ನಮ್ಮಪ್ಪ. ಕ್ರೌಡು ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಇಲ್ಲಿ. ಯಾಕೆ ಅಂದರೆ ನಾವೇನು ಬಂದಿದ್ದೀವಲ್ಲ, ಈಗ ನಮ್ಮ ರಿಲೇಟಿವ್ಸು ಅವ್ರು ಬಂದು ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ನೇಮ್ ಆ್ಯಂಡ್ ಫೇಮ್ ಇರೋರು. ಸೊ ಹಾಗಾಗಿ ಆಬ್ವಿಯಸ್ಲಿ ಕ್ರೌಡ್ ಇರುತ್ತೆ ಅಂದ್ಬಿಟ್ಟು ನಮ್ಮಪ್ಪ ಹಂಗೆ ಮಾಡಿದ್ರು. ಸೊ ಇವ್ರು ಬಂದು ನಮ್ಮ ಅಮ್ಮನ ರಿಲೇಟಿವು. ನಮ್ಮಮ್ಮನ ಅಮ್ಮ ಅಂದರೆ ನಮ್ಮವ್ವ ಇದ್ದಾರಲ್ಲ, ಅವ್ರ ತಂಗಿ ಮಗನ ಮಗ. ನಮ್ಮಮ್ಮಂಗೆ ಕಸಿನ್ ಬ್ರದರ್ ಮಗ, ನನಗೆ ಕಸಿನ್ ಬ್ರದರ್. ಸೊ ಇವರ ಎಂಗೇಜ್ಮೆಂಟಿಗೆ ನಾವಿವತ್ತು ಬಂದಿರೋದು. ಬನ್ನಿ ನೋಡೋಣ ಹೇಗೆ ಹುಡುಗ ಹುಡುಗಿ ಎಲ್ಲ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಾಗುತ್ತೆ ಫಂಕ್ಷನ್ನು ಅಂತ ನೋಡೋಣ. ನಮ್ಮಮ್ಮ ಲೇಟಾಗಿದೆ ಅಂತ ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದರು. ಇಲ್ಲಿ ನೋಡಿದ್ರೆ ಲೇಟು ಆಗಿರಲಿಲ್ಲ, ಏನೂ ಇಲ್ಲ. ನಮ್ಮಮ್ಮ ನನಗೊಂದು ರೀಲ್ ಮಾಡೋಕ್ಕೂ ಬಿಡಲಿಲ್ಲ, ಒಂದು ನೆಟ್ಟಿಗೊಂದು ಫೋಟೋ ತೊಗೊಳಕ್ಕೂ ಬಿಡಲಿಲ್ಲ ಗೊತ್ತಾ. ಬನ್ನಿ ಟೈಮಾಗಿ ಹೋಗುತ್ತೆ, ಯಾವಾಗಲೂ ಲೇಟು ಅಪ್ಪ ಮಕ್ಕಳು ಅಂದ್ಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ನೋಡಿದ್ರೆ ನಾವೇ ಹುಡುಗ ಹುಡುಗಿಗೆ ಕಾಯ್ಕೊಂಡು ಕೂರೋ ಥರ ಆಯಿತು. ಸೊ ಅಲ್ಲೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ ಅಲ್ಲ, ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕೂತಿದ್ವು. ನೋಡಿ ಟೈಮ್ ಬಂದು 12:10 ಆಗಿದೆ. ಬನ್ನಿ ಗೈಸ್, ಎಂಗೇಜ್ಮೆಂಟ್ ಆಯಿತು. ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಕ್ಯೂಟ್ ಕಪಲ್ ಇದ್ದರು. ಸೊ ಚೆಂದಾಗಿ ಎಂಗೇಜ್ಮೆಂಟ್ ಮುಗೀತು. ಫಂಕ್ಷನ್ ಮುಗೀತು ಅಂದಮೇಲೆ ನೆಕ್ಸ್ಟ್ ಏನು ಹೇಳಿ, ಊಟ. ಅದು ನನ್ನ ಫೇವ್ರೇಟ್ ಊಟ. ನಮ್ಮ ಕಡೆ ಊಟ ಅಂದರೆ ನನಗಂತೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ರಿಲೇಟಿವ್ಸ್ ಕಡೆ ಅಂತೂ ಒಬ್ರಿಗಿಂತ ಒಬ್ಬರು ಪೈಪೋಟಿ ಮೇಲೆ ತುಂಬ ಚೆನ್ನಾಗಿ ಮಾಡಿಸಿರ್ತಾರೆ ಅಡುಗೆನ. ಸೊ ಇವತ್ತು ಸಹ ತುಂಬ ವೆರೈಟೀಸ್ ಇತ್ತು. ನಾನಂತೂ ಅನ್ನ ಸಾರು ತಿನ್ನಲೇ ಇಲ್ಲ. ಈವನ್ ಪಲಾವ್ ಸಹ ತಿನ್ನಲಿಲ್ಲ ಗೈಸ್. ಬರೀ ಸೈಡ್ ಡಿಶಸ್ಸು, ಪಲ್ಯಗಳು, ಸ್ವೀಟ್ಸು ಇದೇ ತಿನ್ಕೊಂಡು ಹೊಟ್ಟೆ ತುಂಬೋಯ್ತು. ಸಖತ್ತಾಗಿತ್ತು. ಸ್ವೀಟ್ಸಲ್ಲೂ ಕ್ಯಾರೆಟ್ ಹಲ್ವಾ ಇತ್ತು. ಮತ್ತು ವಾಟ್ ಯು ಕಾಲ್ ಗೈಸ್, ಬರ್ತಾನೆ ಇಲ್ವಲ್ಲ ಕೈಸೋದು, ಹೋಗ್ಲಿ ಬಿಡಿ. ಮತ್ತೇನಿತ್ತು, ಒಬ್ಬಟ್ಟಿತ್ತು. ಆಮೇಲೆ ಇತ್ತು ಗೈಸ್, ಏನದು ಏನಂತಾರೆ ಅಷ್ಟು, ಹಾಂ ರಸ್ಮಲೈ ಇತ್ತು. ಸಖತ್ತಾಗಿತ್ತು, ಯಾವುದೂ ಬಿಡಲಿಲ್ಲ. ಪಲ್ಯಗಳು ಇತ್ತು. ಕಾರ್ನ್ ಪಲ್ಯ ಇತ್ತು, ಮತ್ತು ಮೇ ಬಿ ಕಡಲೆ ಬೀಜದ ಅನ್ಸುತ್ತೆ ಅದಿತ್ತು. ಮತ್ತು ಏನೋ ಆಲೂಗೆಡ್ಡೆದು ಗೋಬಿ ಥರ ಇತ್ತು. ಪಕೋಡ ಇತ್ತು. ಒಂದಕ್ಕೊಂದು ಚೆನ್ನಾಗಿತ್ತು. ನಾನಂತೂ ಎಲ್ಲ ತಿಂದು ಖಾಲಿ ಮಾಡಿದೆ. ಇನ್ನೊಂದು ವಿಷಯ ಏನು ಅಂದರೆ, ಒಬ್ಬಟ್ಟಾಗಿ ನಾನು ತುಪ್ಪ ಹಾಕಿಸ್ಕೊಳ್ಳಲ್ಲ. ಸೊ ನನಗೆ ಇಷ್ಟ ಆಗಲ್ಲ, ಹಂಗೆ ತಿಂತೀನಿ. ಸೊ ಹಾಗೆ ಇಷ್ಟ. ಹಲ್ವಾ ಅಂತೂ ಸೂಪರಾಗಿತ್ತು. ಹಪ್ಪಳನೂ ಅಷ್ಟೇ ಗೈಸ್ ಸಖತ್ತಾಗಿತ್ತು. ಈವನ್ ನಿಜ ಹೇಳ್ತೀನಿ, ಪೂರಿ ಸಹ ನಾನು ತಿನ್ನಲಿಲ್ಲ. ಬರೀ ಸೈಡ್ ಡಿಶಸ್ ತಿನ್ಕೊಂಡು ಬಂದುಬಿಟ್ಟೆ. ನಾವಿವಾಗೇನು ನಮ್ಮ ರಿಲೇಟಿವ್ ಮನೆ ಫಂಕ್ಷನಿಗೆ ಬಂದಿದ್ದೀವಿ ಅಲ್ಲ, ಸೊ ಅವ್ರು ಬಂದು ಆ್ಯಕ್ಚುಲಿ ಪರಿಸರ ಪ್ರೇಮಿ. ಹಾಗಾಗಿ ರಿಟರ್ನ್ ಗಿಫ್ಟಾಗಿ ಎಲ್ಲರಿಗೂ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ರೋಸ್ ಪ್ಲ್ಯಾಂಟ್ನ ಗಿಫ್ಟಾಗಿ ಕೊಡ್ತಾ ಇದ್ದಾರೆ.
ನಾನು ಮತ್ತು ನಮ್ಮ ಅಪ್ಪನೂ ಒಂದೊಂದು ರೋಸ್ ಪ್ಲ್ಯಾಂಟ್ ತೊಗೊಂಡು ಬಂದ್ವು. ನಾನು ರೆಡ್ ಕಲರ್ ತೊಗೊಂಡಿದ್ದೆ, ಆ್ಯಕ್ಚುಲಿ ಒಂದೇ ಸಾಕು ಅಂದ್ಬಿಟ್ಟು. ನಮ್ಮಪ್ಪ ಎಲ್ಲೋ ಬೇಕು ಅಂದರು. ಸೊ ಇಬ್ರಿಗೂ ಒಂದೊಂದು ಅಂದ್ಬಿಟ್ಟು ಒಂದು ರೆಡ್ ಪ್ಲ್ಯಾಂಟು ಒಂದು ಎಲ್ಲೋ ಪ್ಲ್ಯಾಂಟ್ನ ತೊಗೊಂಡು ಬಂದ್ವು. ನೋಡಬೇಕು ನಮ್ಮಮ್ಮ ಅದನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ. ಆ್ಯಕ್ಚುಲಿ ನಮ್ಮನೆ ರೋಸ್ ಪ್ಲ್ಯಾಂಟ್ಸ್ ಇರಲಿಲ್ಲ, ಹಾಗಾಗಿ ಇರಲಿ ಒಂದು ಅಂದ್ಬಿಟ್ಟು ತೊಗೊಂಡು ಬಂದೆ. ಅಲ್ಲಿ ನೋಡು, ಅಲ್ಲಿ ಮೊಗ್ಗು, ಪಿಂಕ್ ಪಿಂಕ್ ಡಾರ್ಕ್ ಪಿಂಕ್ ಮೊಗ್ಗು. ಹಾ ಅದದು ಆ ಮೊಗ್ಗಿರೋದು ಇಲ್ಲಿ ಕೊಡಿ. ಇಲ್ಲಿ ಮೊಗ್ಗು ಮೊಗ್ಗು. ಏ ತಂಗಿ, ಏ ತಂಗಿ, ಮೊಗ್ಗಿರೋದು ಇಲ್ಲಿ ಕೊಡಿ. ಏ ಪುಟ, ಹಳ್ದಿದ್ ಕೊಡಮ್ಮ, ಅದು ಮೊಗ್ಗು ಮೊಗ್ಗು. ಹಾ 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 ಕೊಡು ಮಗನೇ, ಅದು ಕೊಡು ಪುಟ, ಅದು ಇಲ್ಲಿ ಕೊಡು ಚಿನ್ನ, ಅದು ಇಲ್ಲಿ ಇಲ್ಲಿ ನಾ ಕೇಳಿದ್ದೀನಿ. ಎಲ್ಲಿ ಹೆಂಗಸ್ರುಗಳು ಜಾಸ್ತಿ ಇರ್ತಾರೆ ಆ್ಯಂಡ್ ಎಲ್ಲಿ ಯಾರಾದರೂ ಒಬ್ಬರು ಏನಾದರೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಜಗಳ ಇದ್ದಿದ್ದೆ ಅಲ್ಲ. ಗೈಸ್, ಅಮ್ಮ ಅಂತೂ ಇಂತೂ ಎಂಗೇಜ್ಮೆಂಟ್ ಮುಗೀತು, ಮನೆಗೆ ಬಂದು ನೋಡಿ ಅಪರೂಪಕ್ಕೆ ರೆಡಿ ಆದರೆ ಎಷ್ಟು ಚಂದ ಕಾಣ್ತೀವಿ ಅಂತ ನಾನೇ ಕರೆದಿದ್ದು. ಅಪ್ಪಾಜಿ ಅಮ್ಮ ಒಂದು ಬೈಕಲ್ಲಿ ಹೋಗಿದ್ರು, ಹಾಗೆ ನಾನು ಒಂದು ಸ್ಕೂಟಿಲಿ ಹೋಗಿದ್ದೆ ಅಲ್ಲ. ಸೊ ಬರುವಾಗ ಅಲ್ಲಿ ನಮ್ಮ ಅಮ್ಮನ ಫ್ರೆಂಡು ಕಣ್ಣಿಗೆ ಬಿದ್ದರು. ಸೊ ಅವ್ರನ್ನೂ ಸಹ ಕರ್ಕೊಂಡು ಬಂದೆ. ನೀವು ಕರೆದ್ರೆ ಎಲ್ಲಿ ಬರ್ತಾರೆ, ಎಲ್ಲಿ ಜಾಗ ಇದೆ? ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್? ಸೂಪರ್ ಅಲ್ಲ? ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಹಾಕ್ಕೊಳ್ಳೋಣ ಬನ್ನಿ. ಗೈಸ್, ಈಗ ಟೈಮ್ ಬಂದು 7 ಗಂಟೆ. ಇಷ್ಟೋ ತನಕ ರೆಸ್ಟ್ ಮಾಡಿದೆ, ಎಡಿಟಿಂಗ್ ಮಾಡಿದೆ, ಅದು ಇದು ಅಂದ್ಕೊಂಡು ಮಾಡ್ತಾ ಇದ್ದೆ ರೀಲ್ಸ್ ಅಂತ. ಸೊ ಇವಾಗ ಸ್ವಲ್ಪ ಬ್ಲೌಸ್ನ ಸ್ಟಿಚಿಗೆ ಕೊಡೋದಿದೆ, ಮತ್ತು ಸ್ಯಾರಿ ಫಾಲ್ಸ್ ಮತ್ತು ಜಿಗ್ಜ್ಯಾಗ್ ಮಾಡಿಸ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ ದಿನ ಹಬ್ಬ ಗಿಬ್ಬ ಎಲ್ಲ ಜಾಸ್ತಿ ಬರುತ್ತೆ, ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ಏನು ಗೊತ್ತಾ, ಈ ಸ್ಯಾರಿ ಬೇಕಾದರೂ ತೊಗೊಬಿಡ್ಬೋದು, ಬ್ಲೌಸ್ ಹೊಲ್ಸೋದೇ ಕಷ್ಟ ಗೈಸ್. ಎಷ್ಟು ದುಡ್ಡು ಕೊಟ್ಟಬೇಕಾದ್ರೂ ಸ್ಯಾರಿ ತೊಗೊಂಡ್ಬಿಡೋಣ, ಆದರೆ ಈ ಬ್ಲೌಸ್ ಹೊಲ್ಕೊಡೋರು ಸರಿಯಾಗಿ ಹೊಲ್ಕೊಟ್ರೆ ನಿಜಕ್ಕೂ ಅಷ್ಟೇ ಖುಷಿ ಆಗುತ್ತೆ. ಇಲ್ಲ ಅಂದರೆ ಬೈಕೊಂಡು ಸೀರೆ ಉಡ್ಕೋಬೇಕಾಗತ್ತೆ ಅಲ್ವಾ. ಲಾಸ್ಟ್ ಟೈಮ್ ತೊಗೊಂಡಿರೋ 2 ಸ್ಯಾರಿ ಇದ್ದಾನೆ, ಬ್ಲೌಸ್ ಆ್ಯಕ್ಚುಲಿ ಇನ್ನೂ ಆಲ್ಟ್ರೇಷನಲ್ಲಿದೆ ಆಯಿತಾ. ಇನ್ನು ಮತ್ತೆ 2 ಸ್ಯಾರಿದು ಕೊಡೋಕ್ಕೆ ಹೋಗ್ತಾ ಇದ್ದೀನಿ, ಹೆಂಗೆ ಮಾಡ್ತಾರೋ ಏನು ಕತೆನೋ. ಸೊ ಬರ್ತೀನಿ ಗೈಸ್, ಟೈಮ್ ಆಯಿತು, ನಾಳೆ ಸಿಗ್ತೀನಿ ಆಯಿತಾ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.